ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇಂದು ನಾವು ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರ ಬಗ್ಗೆ ಮಾತಾಡೋಣ ಅಲ್ವಾ? ಅವರ ಗ್ರಂಥಾಲಯ ವಿಜ್ಞಾನದ ಪಂಚಸೂತ್ರಗಳು. ಹೌದು, ಖಂಡಿತ ಬಹಳ ಮುಖ್ಯವಾದ ವಿಷಯ. ನಮ್ಮ ಈ ಒಂದು ಆಳವಾದ ಚರ್ಚೆಗೆ ಅವರದ್ದೇ ಮೂಲ ಕೃತಿ ಗ್ರಂಥಾಲಯ ವಿಜ್ಞಾನದ ಪಂಚಸೂತ್ರಗಳು ಇದೆಯಲ್ಲ, ಅದನ್ನೇ ಆಧಾರವಾಗಿಟ್ಕೊಂಡಿದ್ದೇವೆ. ಸರಿ. ಈ ಸೂತ್ರಗಳು ನೋಡಿ ಸುಮಾರು 1 ಶತಮಾನ ಹಳೆಯದು. ಹೌದು. ಆದರೂ ಇವತ್ತಿನ ಈ ಡಿಜಿಟಲ್ ಜಗತ್ತಿಗೆ ಹೇಗೆ ಇದು ಪ್ರಸ್ತುತ, ಮತ್ತೆ ಗ್ರಂಥಾಲಯಗಳು ನಡೆಯೋದಿಕ್ಕೆ ಇವು ಹೇಗೆ ಒಂದು ಬುನಾದಿಯಾಗಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ. ಖಂಡಿತ. ಇಲ್ಲಿ ಒಂದು ವಿಶೇಷ ಏನಂದ್ರೆ, ಈ ಸೂತ್ರಗಳು ಬರೀ ಪುಸ್ತಕಗಳ ಬಗ್ಗೆ ಅಲ್ಲ. ನಿಜ. ನಾವು ಮಾಹಿತಿಯನ್ನ, ಜ್ಞಾನವನ್ನ ಹೇಗೆ ನೋಡ್ತೀವಿ, ಹೇಗೆ ಬಳಸ್ತೀವಿ ಅನ್ನೋದರ ಬಗ್ಗೆನೇ ಇದು ಮಾತಾಡುತ್ತೆ. ಹೌದು ಹೌದು, ಆಳವಾದ ಒಳನೋಟಗಳಿವೆ ಇದರಲ್ಲಿ. ಹಾಗಾದ್ರೆ ಮೊದಲನೇ ಸೂತ್ರದಿಂದ ಶುರು ಮಾಡೋಣವೇ? ಖಂಡಿತ. ಪುಸ್ತಕಗಳು ಬಳಕೆಗೆ ಇವೆ. ತುಂಬಾ ಸರಳವಾಗಿ ಕಾಣುತ್ತೆ. ಇದರ ನಿಜವಾದ ಅರ್ಥ ಏನು? ಆಳವಾದ ಅರ್ಥ ಇದರ ಮೂಲ ಆಶಯವೇನು ಅಂದ್ರೆ, ಗ್ರಂಥಾಲಯ ಅಂದ್ರೆ ಕೇವಲ ಪುಸ್ತಕಗಳನ್ನ ಒಂದ್ ಕಡೆ ಕೂಡಿಡುವ ಜಾಗ ಅಲ್ಲ. ಅದೊಂದು ಸಕ್ರಿಯವಾದ ಸ್ಥಳ. ಪುಸ್ತಕಗಳು ಕಪಾಟಿನಲ್ಲಿ ಸುಮ್ಮನೆ ಕೂತಿರಬಾರದು. ಸರಿ. ಅವು ಓದುಗರ ಕೈ ಸೇರಬೇಕು, ನಿರಂತರವಾಗಿ ಬಳಕೆಯಾಗಬೇಕು. ಅದಕ್ಕಾಗಿ ಗ್ರಂಥಾಲಯಗಳು ಸುಲಭವಾಗಿ ಹೋಗುವಂತಿರಬೇಕು. ಹೌದು. ಅಂದ್ರೆ ತೆರೆದ ಕಪಾಟುಗಳು, ಆರಾಮವಾಗಿ ಕೂತು ಓದುವ ಜಾಗ, ಒಳ್ಳೆ ಸಮಯಕ್ಕೆ ತೆರೆದಿರಬೇಕು. ಮತ್ತೆ ಅಲ್ಲಿನ ಸಿಬ್ಬಂದಿ ಕೂಡ ಓದುಗರನ್ನ ಪ್ರೋತ್ಸಾಹಿಸಬೇಕು. ಅಂದ್ರೆ ಪುಸ್ತಕಗಳು ಬರೀ ಶೋಕೇಸ್ ವಸ್ತುಗಳಲ್ಲ, ಅವು ಜ್ಞಾನದ ಉಪಕರಣಗಳು ಅಂತಾಯ್ತು. ಖಂಡಿತವಾಗಿಯೂ. ಸರಿ. ಹಾಗಾದ್ರೆ ಎರಡನೇ ಸೂತ್ರ, ಪ್ರತಿಯೊಬ್ಬ ಓದುಗರಿಗೂ ಅವನವಳ ಪುಸ್ತಕ. ಇದು ಮೊದಲನೇದರ ಮುಂದುವರಿಕೆ ತರ ಕಾಣುತ್ತೆ ಅಲ್ವಾ? ಹೌದು ಹೌದು. ಇದು ಓದುಗರ ವೈವಿಧ್ಯತೆ ಬಗ್ಗೆ ಏನ್ ಹೇಳುತ್ತೆ? ಖಂಡಿತವಾಗಿಯೂ. ಮೊದಲನೇ ಸೂತ್ರ ಬಳಕೆ ಬಗ್ಗೆ ಹೇಳಿದ್ರೆ, ಎರಡನೇದು ಯಾರಿಗೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಸರಿ. ಈಗ ನೋಡಿ, ಸಮಾಜದಲ್ಲಿ ಎಲ್ಲಾ ತರಹದ ಓದುಗರು ಇರ್ತಾರೆ. ಬೇರೆ ಬೇರೆ ವಯಸ್ಸು, ಭಾಷೆ, ಆಸಕ್ತಿ, ಓದಿನ ಮಟ್ಟ ಎಲ್ಲಾ ಭಿನ್ನ. ಗ್ರಂಥಾಲಯ ಈ ಎಲ್ಲರ ಅಗತ್ಯಗಳನ್ನ ಪೂರೈಸಬೇಕು. ಅಂದ್ರೆ ಅಲ್ಲಿನ ಸಂಗ್ರಹ ಇದೆಯಲ್ಲ, ಅದು ತುಂಬಾನೇ ವೈವಿಧ್ಯಮಯವಾಗಿರಬೇಕು. ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ಇರಬೇಕು. ಪ್ರತಿಯೊಬ್ಬರಿಗೂ ತಮಗೆ ಬೇಕಾದ, ತಮ್ಮ ಆಸಕ್ತಿಗೆ ತಕ್ಕ ಪುಸ್ತಕ ಅಥವಾ ಮಾಹಿತಿ ಸಿಗಲೇಬೇಕು ಅನ್ನೋದು ಇದರ ಉದ್ದೇಶ. ಸರಿ. ಹಾಗಾದ್ರೆ ಎಲ್ಲ ಓದುಗರಿಗೂ ಪುಸ್ತಕ ಸಿಗಬೇಕು ಅನ್ನೋದು ಒಂದು ಕಡೆ. ಇದರ ಇನ್ನೊಂದು ಮುಖ ಅಂದ್ರೆ ಮೂರನೇ ಸೂತ್ರ, ಪ್ರತಿ ಪುಸ್ತಕಕ್ಕೂ ಅದರ ಓದುಗ. ಅಂದ್ರೆ ಪುಸ್ತಕಕ್ಕೂ ಓದುಗಲನ್ನು ತಲುಪಿಸ್ಬೇಕಲ್ಲ. ಇದನ್ನ ಗ್ರಂಥಾಲಯಗಳು ಹೇಗ್ ಮಾಡ್ತವೆ? ಇಲ್ಲಿ ಗ್ರಂಥಾಲಯದ ಪಾತ್ರ ಇನ್ನೂ ಹೆಚ್ಚು ಕ್ರಿಯಾಶೀಲ ಆಗತ್ತೆ. ಓಹೋ. ಹೇಗೆ ಅಂದ್ರೆ, ಕಪಾಟನಲ್ಲಿರುವ ಪ್ರತಿಯೊಂದು ಪುಸ್ತಕಕ್ಕೂ ಒಬ್ಬ ಓದುಗ ಇರ್ತಾನೆ ಅಥವಾ ಇರಬಹುದು. ಹೌದು. ಆ ಪುಸ್ತಕವನ್ನು ಅದರ ಸಂಭಾವ್ಯ ಓದುಗನಿಗೆ ತಲುಪಿಸುವುದೇ ಇಲ್ಲಿನ ಸವಾಲು ಮತ್ತೆ ಗುರಿ ಕೂಡ. ಅದನ್ನ ಹೇಗ್ ಮಾಡೋದು? ಅದಕ್ಕೆ ಹಲವು ದಾರಿಗಳಿವೆ. ಪುಸ್ತಕ ಪ್ರದರ್ಶನಗಳನ್ನ ಮಾಡಬಹುದು, ಹೊಸ ಪುಸ್ತಕ ಬಂದ್ರೆ ಅದರ ಬಗ್ಗೆ ತಿಳಿಸಬಹುದು, ವಿಷಯಕ್ಕೆ ತಕ್ಕಂತೆ ಪಟ್ಟಿಗಳನ್ನ ಮಾಡಬಹುದು. ಈಗ ಆನ್ಲೈನ್ ಯುಗದಲ್ಲಿ? ಹೌದು, ಡಿಜಿಟಲ್ ವೇದಿಕೆಗಳಲ್ಲಿ ಪ್ರಚಾರ ಮಾಡಬಹುದು. ಮತ್ತೆ ಅತಿ ಮುಖ್ಯವಾಗಿ ಸರಿಯಾದ ಕ್ಯಾಟಲಾಗಿಂಗ್. ಕ್ಯಾಟಲಾಗಿಂಗ್ ಅಂದ್ರೆ ಪುಸ್ತಕಗಳನ್ನ ವ್ಯವಸ್ಥಿತವಾಗಿ ಪಟ್ಟಿ ಮಾಡೋದು. ಯಾವ ಪುಸ್ತಕ ಎಲ್ಲಿದೆ, ಅದರ ವಿಷಯ ಏನು ಅನ್ನೋದನ್ನೆಲ್ಲ ದಾಖಲಿಸೋದು. ಜೊತೆಗೆ ಮೆಟಾಡೇಟಾ ಅಂದ್ರೆ ಆ ಪುಸ್ತಕದ ಬಗ್ಗೆ ಇನ್ನಷ್ಟು ವಿವರವಾದ ಡಿಜಿಟಲ್ ಮಾಹಿತಿ. ಇವು ಸರಿಯಾಗಿದ್ರೆ ಓದುಗರು ತಮಗೆ ಬೇಕಾದದ್ದನ್ನು ಹುಡುಕೋದು ಸುಲಭ ಆಗುತ್ತೆ. ಓ, ನಾವು ಆನ್ಲೈನ್ ಶಾಪಿಂಗ್ ಅಲ್ಲಿ ನಮ್ಗೆ ಬೇಕಾದ ವಸ್ತು ಹುಡುಕಿನ ಹಾಗೆ? ಹೆಚ್ಚು ಕಡಿಮೆ ಹಾಗೇನೆ. ಸರಿ. ಈಗ 4ನೇ ಸೂತ್ರಕ್ಕೆ ಬರೋಣ, ಓದುಗರ ಸಮಯವನ್ನು ಉಳಿಸಿ. ಇವತ್ತಿನ ಫಾಸ್ಟ್ ಜಗತ್ತಿನಲ್ಲಿ ಮತ್ತೆ ಇಷ್ಟೊಂದು ಮಾಹಿತಿ ಇರುವಾಗ ಇದು ತುಂಬಾ ಮುಖ್ಯ ಅನ್ಸುತ್ತೆ ಅಲ್ವಾ? ಖಂಡಿತವಾಗಿ ಖಂಡಿತವಾಗಿ. ಸಮಯ ಅನ್ನೋದು ಎಲ್ಲರಿಗೂ ಅಮೂಲ್ಯ. ಹೌದು. ಓದುಗರು ಗ್ರಂಥಾಲಯಕ್ಕೆ ಬಂದಾಗ ಅಥವಾ ಆನ್ಲೈನ್ನಲ್ಲಿ ಹುಡುಕುವಾಗ ಅವರಿಗೆ ಬೇಕಾದ ಮಾಹಿತಿ ಸಿಗೋಕೆ ಜಾಸ್ತಿ ಹೊತ್ತು ಹಿಡಿಬಾರದು. ಸರಿ. ಸಾಧ್ಯವಾದಷ್ಟು ಬೇಗ ಸುಲಭವಾಗಿ ಸಿಗ್ಬೇಕು. ಇದಕ್ಕಾಗಿ ಗ್ರಂಥಾಲಯದ ವ್ಯವಸ್ಥೆ ದಕ್ಷವಾಗಿರ್ಬೇಕು. ಉದಾಹರಣೆಗೆ, ಈಗ ಪುಸ್ತಕಗಳ ವರ್ಗೀಕರಣ ಸ್ಪಷ್ಟವಾಗಿರ್ಬೇಕು. ಹುಡುಕೋಕೆ ಸುಲಭವಾದ ಇಂಟರ್ಫೇಸ್ ಇರಬೇಕು. ಏನಾದರೂ ಸಹಾಯ ಬೇಕಂದ್ರೆ ತಕ್ಷಣ ಸಿಗಬೇಕು. ಪುಸ್ತಕ ತಗೊಳ್ಳೋದು, ವಾಪಸ್ ಕೊಡೋದು, ಈ ಪ್ರಕ್ರಿಯೆಗಳೆಲ್ಲ ಸರಳವಾಗಿರಬೇಕು. ಇದೆಲ್ಲ ಓದುಗರ ಸಮಯ ಉಳಿಸುತ್ತೆ. ಹೌದು, ನಿಜ. ಇನ್ನು ಕೊನೆಯದಾಗಿ 5ನೇ ಸೂತ್ರ, ಗ್ರಂಥಾಲಯವು ಬೆಳೆಯುತ್ತಿರುವ ಜೀವಿ. ಇದು ಕೇಳೋಕೆ ಒಂಥರ ಕಾವ್ಯಾತ್ಮಕವಾಗಿದೆ. ಇದರ ಅರ್ಥ ಏನು? ಹೌದು,
ಇದರಲ್ಲಿ ಒಂದು ಆಳವಾದ ತತ್ವ ಇದೆ. ಗ್ರಂಥಾಲಯ ಅಂದ್ರೆ ಒಂದು ಕಡೆ ಸ್ಥಿರವಾಗಿ ನಿಂತು ಬಿಡುವ ಸಂಸ್ಥೆ ಅಲ್ಲ. ಅದೊಂದು ಜೀವಂತಿಕೆ ಇರುವ ವ್ಯವಸ್ಥೆ. ಸಮಾಜ ಬದಲಾದಂತೆ, ಜ್ಞಾನ ಬೆಳೆದಂತೆ, ತಂತ್ರಜ್ಞಾನ ಮುಂದುವರೆದಂತೆ ಗ್ರಂಥಾಲಯ ಕೂಡ ನಿರಂತರವಾಗಿ ಬೆಳಿಬೇಕು, ಬದಲಾಗಬೇಕು. ಹೇಗೆ? ಹೊಸ ಹೊಸ ವಿಷಯಗಳ ಪುಸ್ತಕಗಳು ಬರಬೇಕು, ಹೊಸ ಸೇವೆಗಳನ್ನು ಶುರು ಮಾಡಬೇಕು, ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೋಬೇಕು. ಓದುಗರ ಅಗತ್ಯತೆಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತಿರ್ತಾವಲ್ಲ, ಅದಕ್ಕೆ ಸ್ಪಂದಿಸ್ತಾ ಇರಬೇಕು. ಅಂದ್ರೆ ಸಂಗ್ರಹ, ಸೇವೆ, ಕಟ್ಟಡ ಎಲ್ಲದರಲ್ಲೂ ನಿರಂತರ ಬೆಳವಣಿಗೆ ಇರಬೇಕು. ಖಂಡಿತ ಅದೇ ಬೆಳೆಯುತ್ತಿರುವ ಜೀವಿ ಅನ್ನೋದರ ಅರ್ಥ. ಹಾಗಾದ್ರೆ ಈ 5 ಸೂತ್ರಗಳನ್ನ ಒಟ್ಟಿಗೆ ನೋಡಿದಾಗ ಇದರ ಮೂಲ ಸಾರ ಏನು ಅಂತ ಹೇಳಬಹುದು? ಇವೆಲ್ಲದರ ಕೇಂದ್ರದಲ್ಲಿರೋದು ಬಳಕೆದಾರ ಅಥವಾ ಓದುಗ. ಹೌದು. ಜ್ಞಾನ ಅಥವಾ ಮಾಹಿತಿಯನ್ನ ಎಲ್ರಿಗೂ ಸುಲಭವಾಗಿ, ಸಮಾನವಾಗಿ ಮತ್ತು ದಕ್ಷವಾಗಿ ತಲುಪಿಸಬೇಕು. ಮತ್ತು ಈ ಇಡೀ ವ್ಯವಸ್ಥೆ ಇದೆಯಲ್ಲ, ಇದು ನಿರಂತರವಾಗಿ ಸುಧಾರಣೆ ಆಗ್ತಾ ಇರಬೇಕು. ನೋಡಿ, ಡಿಜಿಟಲ್ ಯುಗ ಬಂತು, ತಂತ್ರಜ್ಞಾನ ಬದಲಾಯಿತು, ಆದರೆ ಈ ಮೂಲ ತತ್ವಗಳು ಇವತ್ತಿಗೂ ಅಷ್ಟೇ ಮುಖ್ಯ, ಅಷ್ಟೇ ಪ್ರಸ್ತುತ. ನಿಜ. ಡಾಕ್ಟರ್ ರಂಗನಾಥನ್ ಅವರ ದೂರದೃಷ್ಟಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಹೌದು. ಈ ಸೂತ್ರಗಳು ಕೇವಲ ಗ್ರಂಥಾಲಯಗಳಿಗೆ ಮಾತ್ರ ಸೀಮಿತ ಅಲ್ಲ ಅಲ್ವಾ? ಜ್ಞಾನವನ್ನ ಎಲ್ಲಿ ಸಂಘಟಿಸಿ ಹಂಚ್ಕೊಳ್ತೀವೋ ಅಲ್ಲೆಲ್ಲ ಇವು ಮುಖ್ಯ ಆಗ್ತವೆ. ಖಂಡಿತವಾಗಿಯೂ. ಈ ಚರ್ಚೆಯಿಂದ ಅದೇ ಸ್ಪಷ್ಟವಾಗ್ತಿದೆ. ಇಲ್ಲಿ ನನಗೊಂದು ಕೊನೆ ಪ್ರಶ್ನೆ ಅಥವಾ ಯೋಚನೆ ಮೂಡ್ತಾ ಇದೆ. ಹೇಳಿ. ಈ ಸೂತ್ರಗಳನ್ನ, ಇದರ ಆಶಯಗಳನ್ನ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದಾ? ಅಂದ್ರೆ ನಾವು ಕಲಿಯುವಾಗ, ಮಾಹಿತಿಯನ್ನು ಜೋಡಿಸಿ ಇಟ್ಕೊಳ್ಳುವಾಗ. ಒಳ್ಳೆ ಯೋಚನೆ. ಅಥವಾ ಇವತ್ತಿನ ಈ ವಿಕಿಪೀಡಿಯಾ, ಆನ್ಲೈನ್ ಕೋರ್ಸ್ಗಳು, ಈ ತರದ ಜ್ಞಾನ ವೇದಿಕೆಗಳು ಇದೆಯಲ್ಲ, ಅವು ಈ ರಂಗನಾಥನ್ ಅವರ ತತ್ವಗಳನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತಿವೆ? ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ. ಇದನ್ನ ನಮ್ಮ ಕೇಳುಗರು ಕೂಡ ಯೋಚಿಸಬಹುದು ಅಲ್ವಾ? ಖಂಡಿತ.